ನಮಸ್ಕಾರ ಎಲ್ಲ ಮಕ್ಕಳಿಗೆ. ಯೂನಿಟ್ 2 ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಒಂಥರ ಬೇರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪಾಠ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೋ. ಒಂದು ವೇಳೆ ವರ್ಕೌಟ್ ಆಗಲಿಲ್ಲ ಅಂದರೆ ನಾರ್ಮಲ್ ಆಗಿ ಬೇರೆ ಮೆಥಡ್ ಮಾಡೋಣ ಅಂತ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ಕೋತಾ ಹೋಗೋಣ ಅಂತ. ಸೊ ನಾವು ಪ್ರೀವಿಯಸ್ಲಿ ಲಾಸ್ಟ್ ಟಾಪಿಕಲ್ಲಿ ಏನು ಕಲ್ತಿದ್ದೀವಪ್ಪ ಅಂತಂದರೆ ಅಟಾಮಿಕ್ ಥಿಯರಿ ಪ್ರಪೋಸ್ಡ್ ಬೈ ಜಾನ್ ಡಾಲ್ಟನ್. ಅದು ಫಸ್ಟ್ ಅಟಾಮಿಕ್ ಥಿಯರಿ. ಅವನಿಗಿಂತ ಮುಂಚೆ ಸಿಕ್ಕಾಪಟ್ಟೆ ಜನ ಅಟಾಮ್ ಬಗ್ಗೆ ಥಿಯರಿಯನ್ನು ಕೊಟ್ಟಿದ್ದಾರೆ. ಸೊ ಇಟ್ ಆ್ಯಕ್ಚುಲಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಂದರೆ ದ ಎಕ್ಸಿಸ್ಟೆನ್ಸ್ ಆಫ್ ಆಟಮ್ಸ್ ಹ್ಯಾಸ್ ಬೀನ್ ಪ್ರಪೋಸ್ಡ್ ಸಿನ್ಸ್ ದ ಟೈಮ್ ಆಫ್ ಅರ್ಲಿ ಇಂಡಿಯನ್ ಆ್ಯಂಡ್ ಗ್ರೀಕ್ ಫಿಲಾಸಫರ್ಸ್. ಇಂಡಿಯನ್ ಫಿಲಾಸಫರ್ ನೇಮ್ ಯಾವುದಪ್ಪ? ಮಹರ್ಷಿ ಕನ್ನಾಡ ಅಂತ ಬರ್ತಾರೆ. ಅವ್ರು ಹೇಳಿದರು, ಅವ್ರು ಏನಂತ ಕೊಟ್ಟಿದ್ರು? ಪರಮಾಣು. ಪ್ರತಿಯೊಂದು ವಸ್ತು ಕೂಡ ಪರಮಾಣು ಎಂಬ ಒಂದು ಚಿಕ್ಕ ವಸ್ತುವಿನಿಂದ, ವಿಚ್ ಈಸ್ ಇಂಡಿವಿಸಿಬಲ್, ಅಂದರೆ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ವಸ್ತುವಿನಿಂದ ಆಗಿದೆ ಅಂತ ಹೇಳಿದರು. ಅದೇ ರೀತಿ ಗ್ರೀಕ್ ಫಿಲಾಸಫರ್ಸ್ ಕೂಡ ಸೇಮನ್ನು ಹೇಳಿದರು. ಸೊ ಅಕಾರ್ಡಿಂಗ್ ಟು ದೆಮ್ ದ ಕಂಟಿನ್ಯೂಡ್ ಸಬ್ ಡಿವಿಷನ್ಸ್ ಆಫ್ ಮ್ಯಾಟರ್ ವುಡ್ ಅಲ್ಟಿಮೇಟ್ಲಿ ಈಲ್ಡ್ ಆಟಮ್ಸ್ ವಿಚ್ ವುಡ್ ನಾಟ್ ಬಿ ಫರ್ದರ್ ಡಿವಿಸಿಬಲ್. ಸೊ ನೀವೊಂದು ಪೇಪರ್ ತಗೊಂಡು ಕಟ್ ಮಾಡ್ತಾ ಹೋದ್ರಿ ಅಂದರೆ ಕೊನೆಗೆ ಒಂದು ಕಣ ಉಳಿಯುತ್ತೆ. ಆ ಕಣ ಹೆಂಗಿರುತ್ತಪ್ಪ ಅಂತಂದ್ರೆ ಅದನ್ನ ಫರ್ದರ್ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಸ್ಮಾಲೆಸ್ಟ್ ವಿಚ್ ಇಸ್ ನಾಟ್ ಡಿವಿಸಿಬಲ್ಗೆ ಏನಂತ ಕರೆದ್ರು ಅವರು? ಆಟಮ್ ಅಂತ ಕರೆದ್ರು. ಸೊ ದ ವರ್ಡ್ ಆಟಮ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಅಟೋಮಿಯೋ. ಕೆಲವು ಜನ ಅಟೋಮಿಯೋ ಅಂತಾರ, ಅಟಮೋಸ್ ಅಂತಾರ. ಅದರ ಅರ್ಥ ಇಷ್ಟೇ, ಅನ್ಕಟೇಬಲ್ ಅಥವಾ ನಾನ್ ಡಿವಿಸಿಬಲ್ ಅಥವಾ ಇಂಡಿವಿಸಿಬಲ್ ಎಲ್ಲ ಒಂದೇ. ಅಂದ್ರೆ ಅದನ್ನ ನೀವು ಕಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ದೀಸ್ ಅರ್ಲಿಯರ್ ಐಡಿಯಾಸ್ ವೆ ಮಿಯರ್ ಸ್ಪೆಕ್ಯುಲೇಷನ್ಸ್ ಅಂಡ್ ದೇರ್ ವಾಸ್ ನೋ ವೇ ಟು ಟೆಸ್ಟ್ ದೆಮ್ ಎಕ್ಸ್ಪೆರಿಮೆಂಟಲಿ. ಇದೆಲ್ಲ ಏನಪ್ಪಾ? ಜಸ್ಟ್ ಅಸಂಪ್ಷನ್ಸ್. ಯಾವುದೇ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ಸು ಇರಲಿಲ್ಲ. ದೀಸ್ ಐಡಿಯಾಸ್ ರಿಮೇನ್ಡ್ ಡಾರ್ಮೆಂಟ್ for a very long time and were revived again by scientists in the 19th century. ಎಲ್ಲಿವರೆಗೂ? 19th century ಅಂದರೆ ಜಾನ್ ಡಾಲ್ಟನ್ ಅಟಾಮಿಕ್ ಥಿಯರಿ ಪ್ರಪೋಸ್ ಮಾಡಿದ ಮೇಲೆ. ಸೊ ದ ಅಟಾಮಿಕ್ ಥಿಯರಿ ಆಫ್ ಮ್ಯಾಟರ್ ವಾಸ್ ಫಸ್ಟ್ ಪ್ರಪೋಸ್ಡ್ ಆನ್ ಸೈಂಟಿಫಿಕ್ ಬೇಸಿಸ್ ಬೈ ಜಾನ್ ಡಾಲ್ಟನ್. ಇದನ್ನು ಆಲ್ರೆಡಿ ನಾವು ಕಲ್ತಿದ್ದೀವಿ. ಪಾಸ್ಟುಲೇಟ್ಸ್ ಏನು, ಲಿಮಿಟೇಷನ್ಸ್ ಏನು, ಅದರಲ್ಲಿ ಎಷ್ಟು ಕರೆಕ್ಟ್ ಇದೆ, ಎಷ್ಟು ತಪ್ಪಿದೆ ಅನ್ನೋದನ್ನು ಯೂನಿಟ್ 1 ಅಲ್ಲಿ ಕಲ್ತಿದ್ದೀವಿ. ಸೊ ಈ ಯೂನಿಟ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಯೂನಿಟ್ 2 ಅಲ್ಲಿ we start with experimental observations made by scientists towards the end of 19th and the beginning of 20th century. 19ನೇ ಶತಮಾನದ ಕೊನೆಗೆ ಮತ್ತು 20ನೇ ಶತಮಾನದ ಬಿಗಿನಿಂಗ್ ಅಲ್ಲಿ, ಪ್ರಾರಂಭದಲ್ಲಿ ಏನೇನು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಗಿದಾವೋ ಅದರಿಂದ ಈ ಯೂನಿಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. These established that atoms can be further divided into subatomic particles. ಸೊ ಈ ಎಕ್ಸ್ಪೆರಿಮೆಂಟ್ಸ್ ಇಂದ ಏನ್ ಗೊತ್ತಾಯ್ತು ನಮಗೆ? ಆಟಮ್ಸ್ ಏನು ಇಂಡಿವಿಸಿಬಲ್ ಅಂತ ಹೇಳಿದ್ರಲ್ಲ, ಅದು ಸುಳ್ಳು. ಇಟ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು ಸಬಅಟಾಮಿಕ್ ಪಾರ್ಟಿಕಲ್ಸ್. ಯಾವ್ಯಾವ ಸಬಅಟಾಮಿಕ್ ಪಾರ್ಟಿಕಲ್ಸ್ ಅಪ್ಪ ಇಲ್ಲಿ? ಇಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್. ಪೆನ್ ಅಂತ ನೆನ್ಪಿಟ್ಕೋಬೇಕು. ಎಷ್ಟೋ ಜನಕ್ಕೆ ಇದು ಕೂಡ ನೆನಪಿರೋದಿಲ್ಲ. ಏನ್ ಮಾಡೋದು? ಪೆನ್. ಪಿ ಅಂದ್ರೆ ಪ್ರೋಟಾನ್, ಇ ಅಂದ್ರೆ ಎಲೆಕ್ಟ್ರಾನ್, ಎನ್ ಅಂದ್ರೆ ನ್ಯೂಟ್ರಾನ್. ಸಿಂಪಲ್, ಸರಳ. ದ ಮೇಜರ್ ಪ್ರಾಬ್ಲಮ್ಸ್ ಬಿಫೋರ್ ದ ಸೈಂಟಿಸ್ಟ್ಸ್ ಅಟ್ ದಟ್ ಟೈಮ್ ವೇರ್. ಆ ಸೈಂಟಿಸ್ಟ್ಗಳ ಮುಂದೆ ಯಾವ ಪ್ರಾಬ್ಲಮ್ ಇತ್ತು ಅವಾಗ? ಟು ಅಕೌಂಟ್ ಫಾರ್ ದ ಸ್ಟೆಬಿಲಿಟಿ ಆಫ್ ಆಟಮ್ ಆಫ್ಟರ್ ದ ಡಿಸ್ಕವರಿ ಆಫ್ ಸಬಅಟಾಮಿಕ್ ಪಾರ್ಟಿಕಲ್ಸ್. ಸಬಅಟಾಮಿಕ್ ಪಾರ್ಟಿಕಲ್ ಡಿಸ್ಕವರ್ ಆದ್ಮೇಲೆ ಸ್ಟೆಬಿಲಿಟಿ ಆಫ್ ಆಟಮ್ ಅನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂದ್ರೆ ನೀವು ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನ ಹೇಳಬೇಕಾಗುತ್ತೆ. ಟು ಕಂಪೇರ್ ದ ಬಿಹೇವಿಯರ್ ಆಫ್ ಒನ್ ಎಲಿಮೆಂಟ್ ಫ್ರಮ್ ಅದರ್ ಇನ್ ಟರ್ಮ್ಸ್ ಆಫ್ ಬೋತ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಒಂದು ಎಲಿಮೆಂಟ್ ಬೇರೆ ಎಲಿಮೆಂಟ್ ಇಂದ ಹೇಗೆ ಫಿಸಿಕಲಿ ಮತ್ತು ಕೆಮಿಕಲಿ ಡಿಫರೆಂಟ್ ಪ್ರಾಪರ್ಟೀಸ್ ನ ಹೊಂದಿದೆ ಅನ್ನೋದು. ಮೂರನೇದೇನಿತ್ತು? ಟು ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಮಾಲಿಕ್ಯೂಲ್ಸ್ ಬೈ ದ ಕಾಂಬಿನೇಷನ್ ಆಫ್ ಡಿಫರೆಂಟ್ ಆಟಮ್ಸ್. ಇವೆಲ್ಲ ಥಿಯರಿಯಲ್ಲಿ ಪ್ರಪೋಸ್ ಮಾಡಿದ್ದೆ ಅಟಾಮಿಕ್ ಥಿಯರಿಯಲ್ಲಿ. ಟು ಅಂಡರ್ಸ್ಟ್ಯಾಂಡ್ ದ ಒರಿಜಿನಲ್ ನೇಚರ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಬ್ಸಾರ್ಬ್ಡ್ ಆರ್ ಎಮಿಟೆಡ್. ಸೊ ಇದ್ರ ಬಗ್ಗೆ ಕೂಡ ನಾವು ಕಲಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಬ್ಸಾರ್ಬ್ ಮತ್ತೆ ಎಮಿಟ್ ಬೈ ಆಟಮ್ಸ್ ಹೇಗಾಯ್ತು, ಅದನ್ನ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಇವೆಲ್ಲ ಚಾಲೆಂಜಸ್ ಅವ್ರ ಮುಂದಿದ್ವು. ಸೊ ಫಸ್ಟ್ ಸಬ್ ಅಟಾಮಿಕ್ ಪಾರ್ಟಿಕಲ್ ಯಾವುದು? ಜಾನ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ವಾಸ್ ಏಬಲ್ ಟು ಎಕ್ಸ್ಪ್ಲೇನ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ನಾವು ಡಿಫರೆಂಟ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಕಲ್ತಿದ್ದೀವಿ, ಹೌದಾ?
law of conservation of mass, law of constant composition, law of multiple proportions ಅದಲ್ಲದೆ but it failed to explain the results of many experiments. For example, Gay-Lussac's law ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ, ಅವಗಾಡ್ರೋಸ್ ಲಾನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಯಾರಿಂದ? ಜಾನ್ ಡಾಲ್ಟನ್ ಇಂದ. So the results of many experiments, for example, it was known that the substances like glass or ebonite when rubbed with silk or fur generate electricity. ಸೊ ಮೀನ್ ವೈಲ್ ಇಲ್ಲಿ ಇವ್ರು ಅಟಾಮಿಕ್ ಥಿಯರಿ ಪ್ರಪೋಸ್ ಮಾಡ್ತಾ ಇದ್ರೆ ಆ ಕಡೆ ಮೈಕಲ್ ಫ್ಯಾರಡೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಲೆಕ್ಟ್ರಿಸಿಟಿ ಮೇಲೆ ವರ್ಕ್ ಮಾಡ್ತಾ ಇದ್ರು. ಇಲೆಕ್ಟ್ರೋಲೈಸಿಸ್ ಅಂತ ಏನ್ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಗ್ಲಾಸ್ ಅನ್ನ ತಗೊಂಡು ನೀವು ಸಿಲ್ಕ್ ಜೊತೆ ರಬ್ ಮಾಡಿದಾಗ ಅಲ್ಲಿ ಚಾರ್ಜ್ ಪ್ರೊಡ್ಯೂಸ್ ಆಗ್ತದೆ, ಅಂದ್ರೆ ಇಲೆಕ್ಟ್ರಿಸಿಟಿ. ಇದು ನೀವು ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಬಲೂನ್ ತಗೊಂಡು ಬ್ಲೋ ಮಾಡಿದಾಗ ನೀವು ಬ್ಲೋ ಮಾಡಿ ಅದನ್ನ ತಲೆಗೆ ತಿಕ್ಕಿ ಇಲ್ಲ ಯಾವುದಾದ್ರೂ ಸಿಲ್ಕ್ ಮಟೀರಿಯಲ್ಗೆ ತಿಕ್ಕಿ ಅಥವಾ ಗೋಡೆಗೆ ಹಿಡೀರಿ, ಅದು ಗೋಡೆಗೆ ಅಂಟ್ಕೊಳ್ಳುತ್ತೆ. ಯಾಕಂದ್ರೆ ಅಲ್ಲಿ ಚಾರ್ಜ್ ಪ್ರೊಡ್ಯೂಸ್ ಆಗಿರುತ್ತದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ ಯಾರಿಗೆ? ನಮ್ಮ ಜಾನ್ ಡಾಲ್ಟನ್ಗೆ. ಯಾಕಂದ್ರೆ ಅವನು ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತೇ ಇರಲಿಲ್ಲ, ಆಟಮ್ಸ್ ಅಲ್ಲಿ ಏನ್ ಚಾರ್ಜಸ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸೊ ಈ ಸೆಕ್ಷನ್ ಅಲ್ಲಿ we will talk about only two particles, namely electron and proton. So first ಈಗ ಬರೋಣ ದ ಫ್ಯಾಂಟಾಸ್ಟಿಕ್ ಡಿಸ್ಕವರಿ ಅಂತ ಹೇಳ್ಬೋದು, ಡಿಸ್ಕವರಿ ಆಫ್ ಇಲೆಕ್ಟ್ರಾನ್ ಹೆಂಗೆ ಡಿಸ್ಕವರಿ ಮಾಡಿದ್ರು? ಇಲ್ಲಿ ನೋಡ್ರಿ, ಇನ್ 1830 ಮೈಕಲ್ ಫ್ಯಾರಡೆ showed that if electricity is passed through a solution of an electrolyte, chemical reactions occurred at the electrodes. ಇದು ಬೇಸಿಕಲಿ ಎಲೆಕ್ಟ್ರೋಲೈಸಿಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಯಾಕಂದ್ರೆ ಅದು ಬೇಕಾಗುತ್ತೆ. ಈಗ ನೀವು ಒಂದು ಬೀಕರ್ ತಗೊಂಡ್ರಿ, ನೀವು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಕಲ್ತಿದಾರಲ್ಲ ಅದನ್ನೇ ತಗೋರಿ. ಅದರಲ್ಲಿ ಏನ್ ತಗೊಂಡ್ರಪ್ಪ? ವಾಟರ್ ತಗೊಂಡ್ರಿ. ಪ್ಯೂರ್ ವಾಟರ್ ಈಸ್ ಅ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೀವೇನ್ ಮಾಡ್ತೀರಾ, ಸ್ವಲ್ಪ ಸಾಲ್ಟ್ ಹಾಕ್ತೀರಾ, ಇಲ್ಲ ನೀವೇ ಸ್ವಲ್ಪ ಡೈಲ್ಯೂಟ್ H2SO4 ಕೂಡ ಹಾಕ್ಬೋದು. ಇದರಲ್ಲಿ ಏನ್ ಮಾಡ್ಬೋದು, ಒಂದ್ 2 ಇಲೆಕ್ಟ್ರೋಡ್ ಅನ್ನ ಡಿಪ್ ಮಾಡ್ಬೇಕಾಗತ್ತೆ. ಇಲೆಕ್ಟ್ರೋಡ್ಸ್ ಅನ್ನ ಯಾವ್ದು ಕನೆಕ್ಟ್ ಮಾಡಿರ್ತೀರಾ? ಬ್ಯಾಟರಿ. ಸೊ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಈ ಪಾಸಿಟಿವ್ ಟರ್ಮಿನಲ್ ಏನು ಕನೆಕ್ಟ್ ಮಾಡಿರ್ತಿರಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು? ಆನೋಡ್. ಹೆಂಗ್ ನೆನ್ಪಿಟ್ಕೊಳೋದು? ಆಡ್ ಅಂದ್ರೇನು? ಪ್ಲಸ್. ಹೌದಾ? ಇದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿರೋದು ಕ್ಯಾಥೋಡ್. ಇಲ್ಲಿ ಏನು ಸೊಲ್ಯೂಷನ್ ತಗೊಂಡಿರ್ತಾರಲ್ಲ, ವಾಟರ್ ಪ್ಲಸ್ ಸಾಲ್ಟ್, ಅದಕ್ಕೆ ನಾವು ಇಲೆಕ್ಟ್ರೋಲೈಟ್ ಅಂತ ಕೂಡ ಕರಿತೀವಿ. ಸೊ ನಿಮ್ಗೆ ಗೊತ್ತು, ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಯ್ತಪ್ಪ? ಆನೋಡ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಯ್ತು, ಆಕ್ಸಿಜನ್ ಗ್ಯಾಸ್. ಕ್ಯಾಥೋಡ್ ಅಲ್ಲಿ ಏನ್ ರಿಲೀಸ್ ಆಯ್ತು? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು. ಹೌದಾ? ಇದು ಸಿಂಪಲ್ ಎಲೆಕ್ಟ್ರೋಲೈಸಿಸ್. ಇದನ್ನ ಮಾಡಿದವ್ರು ಯಾರು? ಫಸ್ಟ್ ಮೈಕಲ್ ಫ್ಯಾರಡೆ. These results suggested the particulate nature of electricity. An insight into the structure of atom was obtained from the experiments on electrical discharge through gases. ಇಲ್ಲಿವರೆಗೂ ಏನ್ ಮಾಡಿದ್ರು? ಸಾಲಿಡ್ ಇಂದ ಎಲೆಕ್ಟ್ರಿಸಿಟಿ ಪಾಸ್ ಮಾಡುದು. ಆಮೇಲೆ ಫ್ಯಾರಡೆ ಏನ್ ಮಾಡಿದ? ಲಿಕ್ವಿಡ್ ಅಥವಾ ಸೊಲ್ಯೂಷನ್ ತಗೊಂಡು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಏನಾಗದಂತ ನೋಡ್ದ. ನೆಕ್ಸ್ಟ್ ಮತ್ತೇನ್ ಮಾಡಿದ್ರು ಕೆಲವು ಜನ? ಗ್ಯಾಸ್ ಥ್ರೂ ಪಾಸ್ ಮಾಡಿದಾಗ ಏನಾಗತ್ತ ನೋಡೋಣ ಅಂತ ಹೇಳಿ ಕಂಡುಹಿಡಿದ್ರು. ಮೇನ್ ಫಸ್ಟ್ ಸ್ಟಾರ್ಟ್ ಮಾಡಿದ ಯಾರಪ್ಪ? ವಿಲಿಯಂ ಕ್ರೂಕ್ಸ್ ಅಂತ. ಓಕೆ, ಅದಾದ್ಮೇಲೆ ಜೆ ಜೆ ಥಾಮ್ಸನ್, ಆಮೇಲೆ ಗೋಲ್ಡ್ ಸ್ಟೀನ್ ಕೂಡ ಬರ್ತಾರೆ ಇದರಲ್ಲಿ. ಗೋಲ್ಡ್ ಸ್ಟೀನ್. ಇವರೆಲ್ಲರೂ ಗ್ಯಾಸ್ ತಗೊಂಡು ಅದ್ರ ಥ್ರೂ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿ ಏನಾಗುತ್ತಂತ ನೋಡಕ್ ಹೋದ್ರು. ಅದ್ರಗಿಂತ ಮುಂಚೆ ಒಂದು ಹೈಲೈಟ್ ಇಲ್ಲಿ ಬಿಹೇವಿಯರ್ ಏನತ್ತಪ್ಪ? ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಪ್ಲಸ್ ಮೈನಸ್ ಏನಾಗುತ್ತೆ? ಪ್ಲಸ್ ಮೈನಸ್ ಒಂದರ ಜೊತೆ ಒಂದು ರಿಪೆಲ್ ಆಗುತ್ತೆ. ಪ್ಲಸ್ ಮೈನಸ್ ಒಂದರ ಜೊತೆ ಏನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ. ಇದು ಸಿಂಪಲ್ ಬಿಹೇವಿಯರ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್. ಇವಾಗ ನಾವು ಎಲ್ಲಿಗೆ ಬರ್ತೀವಪ್ಪ ಅಂತಂದ್ರೆ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್, ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಏನ್ ಮಾಡಿದ್ರು ಇಲ್ಲಿ? ಓಕೆ, ಒಂದು ವಿಡಿಯೋ ಮುಖಾಂತರ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಏನಿದೆ ಅಂತನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ನಿಮ್ಗೆ ಇಮೇಜ್ ಅಲ್ಲಿ ತೋರಿಸ್ತೀನಿ ನಾನು. ಇದೊಂದು ಗ್ಲಾಸ್ ಟ್ಯೂಬ್ ತಗೋತಾರ ಅವ್ರು. ಗ್ಲಾಸ್ ಟ್ಯೂಬ್ ಇದೇನಪ್ಪ? ಗ್ಲಾಸ್ ಟ್ಯೂಬ್. ಇದೊಂಥರ ನಾವು ಕುಡಿಯೋ ಗ್ಲಾಸ್ ಟ್ಯೂಬ್ ಇರ್ತಾವಲ್ಲ ಹಂಗೆ, ಬಟ್ ವೆರಿ ಸ್ಟ್ರಾಂಗ್ ಗ್ಲಾಸ್ ಟ್ಯೂಬ್ ಇರ್ತದೆ.
ಆಮೇಲೆ ಇದು ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತದೆ. ಎಷ್ಟು ಅಂದ್ರೆ ಲೀಕ್ ಪ್ರೂಫ್ ಇರುತ್ತೆ ಇದು ಗ್ಲಾಸ್ ಟ್ಯೂಬ್. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು 2 ವ್ಯಾಕ್ಯೂಮ್ ಪಂಪ್. ಇದು ಎದಕ್ ಬೇಕು? ಏನ್ ಮಾಡ್ತಾರ ಇದ್ರ ಒಳಗಡೆ, ಈಗ ನೀವು ಭೂಮಿ ಒಳಗಡೆಯಿಂದ ನೀರ್ ಜಗ್ಗಬೇಕಪ್ಪ ಅಂತ ಏನ್ ಮಾಡ್ತೀರಿ, ಒಂದು ಪಂಪ್ ಹಾಕ್ತೀರಿ. ಆ ಪಂಪ್ ಏನ್ ಮಾಡ್ತದ, ಭೂಮಿ ಒಳಗೆ ನೀರು ಜಗ್ಗಿ ನಮಗ ಮೇಲೆ ನೀರನ್ನ ತಗೊಂಡ್ ಬಂದು ಕೊಡ್ತದ. ಅದೇ ರೀತಿ ಈ ಗ್ಲಾಸ್ ಟ್ಯೂಬ್ ಒಳಗೆ ಏನಿರ್ತದಪ್ಪ ಅಂತಂದ್ರೆ, ನಾವು ಏನು ಇಲ್ಲ ಅಂದ್ರೆ ಏನಿರ್ತದ, ಗ್ಯಾಸ್ ಇರ್ತದ. ಇದ್ರೊಳಗೆ ಗ್ಯಾಸ್ ಇರ್ತದ. ಈಗ ಓಕೆ, ನಮಗ ಈ ಎಕ್ಸ್ಪೆರಿಮೆಂಟ್ ಮಾಡಕ್ ಏನ್ ಬೇಕಾಗಿತ್ತು ಅಂತಂದ್ರ, ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಪ್ರೆಷರ್ ಇಡ್ಬೇಕಿಲ್ಲ. ಸೊ ಗ್ಯಾಸ್ ಜಾಸ್ತಿ ಇದ್ದಂಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಗ್ಯಾಸ್ ಅನ್ನ ಕಡಿಮೆ ಮಾಡ್ಬಿಟ್ರೆ ಪ್ರೆಷರ್ ಕಮ್ಮಿ ಆಗ್ತದೆ. ಸೊ ಅದಕ್ಕೆ ಈ ಪಂಪ್ ಹೆಲ್ಪ್ ಮಾಡ್ತೈತಿ. ಈ ಪಂಪ್ ಎದಕ್ ಬೇಕಪ್ಪ ಅಂದ್ರ, ಟು ಎನ್ಶ್ಯೂರ್ ಲೋ ಪ್ರೆಷರ್. ಎಷ್ಟು ಲೋ ಪ್ರೆಷರ್ ರೀ ಸರ? as low as 0.001 to 0.0001, 10 to the power of -2 to 10 to the power of -3 mmHg ಅಥವಾ ಅಟ್ಮಾಸ್ಫಿರಿಕ್ ಪ್ರೆಷರ್ ಬೇಕು. ಓಕೆ ಸರ್, ಮತ್ತೆ ಇವೇನ್ರಿ ಇಲ್ಲಿ ಕಾಣತ್ತಾವಿಲ್ಲ, ಇದು ಮತ್ತ ಇದು ನೀಲಿ ಕಲರ್ ಮತ್ತು ಕೆಂಪು ಕಲರ್. ಇಲ್ಲಿ ನೋಡ್ರಿ, ಆನೋಡ್ ಅಂತ ರೆಪ್ರೆಸೆಂಟ್ ಮಾಡಿದಾನ, ಕಡೆ ಕ್ಯಾಥೋಡ್ ಅಂತ ರೆಪ್ರೆಸೆಂಟ್ ಮಾಡಿದಾನ. ಅದನ್ನ ತಗೊಂಡೋಗಿ ಹೈ ವೋಲ್ಟೇಜ್ ಸೋರ್ಸ್ಗೆ ಕನೆಕ್ಟ್ ಮಾಡಿದಾನ. ಅಂದ್ರೆ ಆಲ್ರೆಡಿ ಈ ಗ್ಲಾಸ್ ಟ್ಯೂಬ್ ಅಲ್ಲಿ ಏನ್ ಮಾಡ್ಯಾರ, ಇಲೆಕ್ಟ್ರೋಡ್ಸ್, ಕ್ಯಾಥೋಡ್ ಮತ್ತೆ ಆನೋಡ್ ಏನಪ್ಪಾ ಇಲೆಕ್ಟ್ರೋಡ್ಸ್, ಅವನ್ನ ಫ್ಯೂಸ್ ಮಾಡಿದಾರ. ಒಳಗಡೆ ಫಿಕ್ಸ್, ಅವು ಫಿಕ್ಸ್ ಆಗ್ಬಿಟ್ಟಿರ್ತಾವ, ಒಳಗಡೆ ತೆಗಿಯಕ್ ಬರುದಿಲ್ಲ. ಹಂಗ ಅದನ್ನ ಒಯ್ದು ವೈರ್ ಥ್ರೂ ಎಲ್ಲಿ ಕನೆಕ್ಟ್ ಮಾಡಿದಾರ, ಹೈ ವೋಲ್ಟೇಜ್ ಸೋರ್ಸ್. ಹೈ ವೋಲ್ಟೇಜ್ ಅಂದ್ರೆ ಅರೌಂಡ್ 5K to 10K ವೋಲ್ಟ್ಸ್, 5000ದಿಂದ 10,000 ವೋಲ್ಟ್ ಅಲ್ಲಿವರೆಗೂ ಹೈ ವೋಲ್ಟೇಜ್ ಬೇಕು. ಸರ್ ಇಷ್ಟು ಹೈ ವೋಲ್ಟೇಜ್ ಯಾಕೆ? ಈಗ ನಾವು ನಾರ್ಮಲ್ ಆಗಿ ಏನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಲೈಸ್ ಆಫ್ ವಾಟರ್ ಮಾಡ್ಬೇಕಂದ್ರೆ 6 to 9 ವೋಲ್ಟ್ ಸಾಕು. ಬಟ್ ಇಲ್ಲಿ ಗ್ಯಾಸಸ್ ಯೂಶುವಲಿ ಏನಪ್ಪಾ, ನಾನ್ ಕಂಡಕ್ಟರ್ಸ್. ಅವನು ಕಂಡಕ್ಟರ್ ಮಾಡ್ಬೇಕಂದ್ರೆ ನಮಗೆ ಹೈ ವೋಲ್ಟೇಜ್ ಬೇಕು. ಅವಾಗ ಮಾತ್ರ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡಕ್ಕೆ ಸಾಧ್ಯ. ಸೊ ಇದೇನಪ್ಪ, ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಅ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್. ಇದಕ್ಕೆ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಯಾಕಂತಾರ ಅನ್ನೋದು ಇದನ್ನ ಫುಲ್ ಡೀಟೇಲ್ ಆಗಿ ಕಲಿತ ಮೇಲೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಬರ್ರಿ, ಎಲ್ಲಿ ಬಂದ್ವಿ ನಾವು? ಕ್ಯಾಥೋಡ್ ರೇ ಡಿಸ್ಚಾರ್ಜ್. ಇಟ್ ಈಸ್ ಡೆಪಿಕ್ಟೆಡ್ ಇನ್ ಫಿಗರ್, ಆಲ್ರೆಡಿ ನೋಡಿದ್ವಿ. ಕ್ಯಾಥೋಡ್ ರೇ ಟ್ಯೂಬ್ ಈಸ್ ಮೇಡ್ ಆಫ್ ಗ್ಲಾಸ್ ಕಂಟೈನಿಂಗ್ 2 pieces of metal called electrodes sealed in it. ಅಂದ್ರೆ ಅವೆರಡನ್ನು ಅದರೊಳಗೆ ಫಿಕ್ಸ್ ಮಾಡ್ಯಾರ. Electrical discharge through the gases could be observed only at very low pressure. ಅದರ ಸಲುವಾಗಿ ಏನ್ ಮಾಡ್ಯಾರ, ಪಂಪ್ ಕುಂದ್ರಸ್ಯಾರ at very high voltage. ಸೊ ನೀವು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಬೇಕು ಗ್ಯಾಸಸ್ ಅಂದ್ರೆ ಥ್ರೂ ಅಂದ್ರೆ ವೆರಿ ಲೋ ಪ್ರೆಷರ್ ಮತ್ತು ವೆರಿ ಹೈ ವೋಲ್ಟೇಜ್ ಇರಬೇಕು. ಇವೆರಡು 2 points to remember. The pressure of different gases could be adjusted by evacuation. When sufficiently high voltage is applied across the electrodes, current starts flowing through a stream of particles moving in the tube from the negative electrode. Negative electrode ಅಂದ್ರೆ ಯಾವುದಪ್ಪ, ಕ್ಯಾಥೋಡ್. ಇಲ್ಲಿಂದ ಎಲ್ಲಿ ಹೋಗ್ತಾವ, ಒಳಗಡೆ ಪಾಸಿಟಿವ್ ಕಡೆ ಹೋಗ್ತಾವ. ಹೆಂಗ್ ಹೋಗ್ತಾವಪ್ಪ ಅಂತಂದ್ರ ಹಿಂಗ ಹೋಗ್ತಾವ, ಹಿಂಗ ನೆಗೆಟಿವ್ ನಿಂದ ಪಾಸಿಟಿವ್ ಕಡೆಗೆ. ತಮಸೋಮ ಜ್ಯೋತಿರ್ಗಮಯ, ನೆಗೆಟಿವ್ ಟು ಪಾಸಿಟಿವ್. ಯಾಕೆ? ಕ್ವಶನ್ ಇದೆ. ಸೊ ಫ್ರಮ್ ನೆಗೆಟಿವ್ ಎಲೆಕ್ಟ್ರೋಡ್ ಟು ದ ಪಾಸಿಟಿವ್ ಎಲೆಕ್ಟ್ರೋಡ್ಸ್. ಅವು ನೆಗೆಟಿವ್ ಎಲೆಕ್ಟ್ರೋಡ್ ಅಂದ್ರೆ ಯಾವುದು, ಕ್ಯಾಥೋಡ್ ಇಂದ ಜನರೇಟ್ ಆಗ್ತಿರೋದ್ರಿಂದ ಅವಕ್ಕೆ ಏನಂತ ಕರೆದ್ರು, ಕ್ಯಾಥೋಡ್ ರೇಸ್ ಅಥವಾ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಅಂತ ಕರೆದ್ರು. The flow of current from cathode to anode was further checked by making a hole in the anode. ಓಕೆ, ಅದನ್ನ ಇನ್ನೊಂದು ಮತ್ತೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಸೇಮ್ ಇದೆ ನೋಡ್ರಿ. ಇದು ಒಂದಾಯ್ತು. ಇಷ್ಟೆಲ್ಲ ಆದ್ಮೇಲೆ ಏನ್ ನೋಡಿದ್ರು ಅವರು, ಒಂದು ಕ್ಯಾಥೋಡ್ ರೇಸು ಕ್ಯಾಥೋಡ್ ಇಂದ ಆನೋಡ್ ಕಡೆ ಓಡಾತಾವ್. ಆಮೇಲೆ ಏನ್ ಮಾಡಿದ್ರು, ಸುಮ್ಮನೆ ಬಿಡ್ಲಿಲ್ಲ ಅವರು. The flow of current from cathode to anode was further checked by making hole in the anode. ಆನೋಡ್ ತಗೊಂಡು ಸ್ವಲ್ಪ ತೂತ್ ಮಾಡಿದ್ರು ಅದ್ರ, ಓನ್ಲಿ ಆನೋಡ
ಇಲ್ಲಿದೆ ನೋಡ್ರಿ, ಅಲ್ಲಿ ಆ್ಯನೋಡ್ ಏನಿತ್ತಪ್ಪ, ತೂತ್ ಇದ್ದಿದ್ದಿಲ್ಲ, ಇಲ್ಲೇನ್ ಮಾಡಿದ್ರು, ತೂತ್ ಮಾಡಿದ್ರು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾನವ, ಫ್ಲೋರೋಸೆಂಟ್ ಕೋಟಿಂಗ್ ಮಾಡ್ಯಾನ ಇಲ್ಲೇ ಈ ಗ್ಲಾಸ್ ಮೇಲೆ. ಅಂದ್ರ ಫ್ಲೋರೋಸೆಂಟ್ ಕೋಟಿಂಗ್ ಅಂದ್ರೆ ಏನ್ರಿ, ಈಗ ನಮಗೆ ಇಲೆಕ್ಟ್ರಾನ್ಸು ಆಗ್ಲಿ ಅಥವಾ ಈ ಕ್ಯಾಥೋಡ್ ರೇಸ್ ಆಗ್ಲಿ ಕಾಣೋದಿಲ್ಲ, ಹೌದಾ, ದೇ ಆರ್ ಇನ್ವಿಸಿಬಲ್. ಅವು ನಮ್ಗೆ ಕಾಣ್ಬೇಕಂದ್ರೆ ನಾವ್ ಏನ್ ಮಾಡಿದ್ರಿ, ಇಲ್ಲಿ ಅವರು hole in the anode and coating the tube behind the anode with phosphorescent ಅಥವಾ fluorescent material zinc sulfide. So ಇದರಿಂದ ಏನಾಗ್ತದ, when these rays after passing through the anode strike the zinc sulfide coating, a bright spot on the coating is developed. Same thing happens in a television set. ಸೊ ಇಲ್ಲೇನಾಗ್ತದ, ಕ್ಯಾಥೋಡ್ ರೇಸ್ ಇಲ್ಲಿಂದ ಓಡೋಗ್ತಾವಪ್ಪ, ಹಿಂಗ ಸ್ಟ್ರೇಟ್ ಲೈನ್ ಅಲ್ಲಿ ಓಡೋಗಿ ಇದ್ರ ಥ್ರೂ ಪಾಸ್ ಆಗ್ಬಿಡ್ತಾವ. ಒಂದಿಷ್ಟು ಎಲ್ಲವೂ ಹೋಗಲ್ಲ, ಒಂದಿಷ್ಟು ಈ ಹೋಲ್ಸ್ ಏನಿರ್ತದಲ್ಲ ಅದ್ರ ಥ್ರೂ ಪಾಸ್ ಆಗಿ ಹಿಂದ್ಗಡೆ ಇರುವಂತಹ ಫ್ಲೋರಸೆಂಟ್ ಕೋಟಿಂಗ್ ಏನದು ಜಿಂಕ್ ಸಲ್ಫೈಡ್ ಕೋಟಿಂಗ್ ಹೋಗಿ ಗುದ್ದುತ್ತಾವ, ಹಿಟ್ ಮಾಡ್ತಾವ. ಅವಾಗ ಏನಾಗುತ್ತೆ, ಅದು ಗ್ಲೋ ಆಗುತ್ತೆ. ಇದೇ ಸೇಮ್ ಟೆಕ್ನಿಕ್ ಅನ್ನ ನಾವು ಟೆಲಿವಿಷನ್ ಅಲ್ಲಾಗ್ಲಿ ಅಥವಾ ಲ್ಯಾಪ್ಟಾಪ್ಸ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನಮ್ಗೆ ಹೆಂಗ್ ಬರ್ತದೆ ಇವೆಲ್ಲ ಬೆಳಕು, ಇವೆಲ್ಲ ಕಲರ್ಸ್, ಡಿಫ್ರೆಂಟ್ ಕಲರ್ಸ್, ಹಿಂಗೆ ಎಲೆಕ್ಟ್ರಾನ್ಸ್ ಡಿಸ್ಚಾರ್ಜ್ ಟ್ಯೂಬ್ ಇರ್ತದೆ ಅದರಲ್ಲೂ ಕೂಡ ಟಿವಿಯಲ್ಲಿ, ಹಂಗೆ ಅದದು ಹೋಗಿ ಗುದ್ದಿದಾಗ ಅಲ್ಲೊಂದು ಗ್ಲೋ ಅಂದ್ರೆ ಹೊಳೆಯೋದಕ್ಕೆ ಅಂದ್ರೆ ಕಾಣುತ್ತೆ ಅಂತ, ಕಾಣ್ಲಿ ಅಂತ ಹಿಂಗೆಲ್ಲ ಮಾಡಿದ್ದಾರೆ, ಇಲ್ಲಾಂದ್ರೆ ಕಾಣೋದಿಲ್ಲ. ಸೊ ಅದು ಗ್ರೀನಿಶ್ ಕಲರ್ ಕಲರ್ ಅನ್ನ ಕೊಡ್ತದೆ. ಸೊ ಇಲ್ಲೇನ್ ಮಾಡಿದ್ರು, ಜಸ್ಟ್ ಚೇಂಜ್ ಮಾಡಿದ್ರು, ಕ್ಯಾಥೋಡ್ ಆ್ಯನೋಡ್ಗೆ ಒಂದು ಸ್ವಲ್ಪ ಹೋಲ್ ಮಾಡಿದ್ರು, ಹಿಂದ್ಗಡೆ ಒಂದು ಪರದೆ ಹಾಕದಂಗೆ ಹಾಕಿದ್ರು, ಜಿಂಕ್ ಸಲ್ಫೈಡ್ ಪರದೆನ ಕೋಟ್ ಮಾಡಿದ್ರು, ಅಲ್ಲಿ ಬಂದು ಗುದ್ದಿದಾಗ ಅದು ಕಾಣ್ತಾವು, ಗ್ಲೋ ಆಗ್ತಾವು ಅಂತ. ಸೊ ಇವೆಲ್ಲ ಎಕ್ಸ್ಪೆರಿಮೆಂಟ್ ಇಂದ ಏನ್ ಗೊತ್ತಾಯ್ತು, ಇವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಇಂದ ದೀಸ್ ಎಕ್ಸ್ಪೆರಿಮೆಂಟ್ ಸಮರೈಸ್ ದ ಕ್ಯಾಥೋಡ್ ರೇಸ್ ಸ್ಟಾರ್ಟ್ ಫ್ರಮ್ ಕ್ಯಾಥೋಡ್ ಅಂಡ್ ಮೂವ್ ಟುವರ್ಡ್ಸ್ ಆ್ಯನೋಡ್. ಹೌದು, ಕ್ಯಾಥೋಡ್ ಇಂದ ಸ್ಟಾರ್ಟ್ ಆಗಿ ಆ್ಯನೋಡ್ ಕಡೆ ಹೊಂಟಾವಪ್ಪ, ಹೌದು. These rays themselves are not visible, but their behavior can be observed with the help of certain kind of materials, fluorescent ಅಥವಾ phosphorescent. So ಇಲ್ಲಿ zinc sulfide ಹಾಕಿದೀವಲ್ಲ ಅದೇ, which glow when hit by them. Okay, ಇದು ಗೊತ್ತಾಯ್ತು. In the absence of electrical or magnetic field, these rays travel in straight lines. Okay, ಯಾವುದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆಯಿಂದ ಅಪ್ಲೈ ಮಾಡಿಲ್ಲ, ಆಲ್ರೆಡಿ ಇಲ್ಲಿದೆ, ಇಲ್ಲಿದೆ, ಅಪ್ಲೈ ಮಾಡಿದಾಗೆ ಅದು ಮೂವ್ ಆಗೋದು. ಯಾವಾಗ ಹೊಂಟಾವು, ಹೆಂಗ್ ಹೊಂಟಾವು, ಸ್ಟ್ರೇಟ್ ಲೈನ್ ಅಲ್ಲಿ ಹೊಂಟಿದಾವ್, ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಿದಾವು ಅಂತ. ಅಂದ್ರೆ ದೀಸ್ ರೇಸ್ ಟ್ರಾವೆಲ್ ಇನ್ ಎ ಸ್ಟ್ರೇಟ್ ಲೈನ್. ಒಂದ್ ವೇಳೆ ನಾವು ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, the behavior of cathode rays are similar to that expected from negatively charged particles. Electrical field ಹಾಕಿದಾಗ ಏನಾಗುತ್ತೆ, cathode rays they will bend towards the anode. Anode ಯಾವುದು, ಪಾಸಿಟಿವ್ಲಿ ಚಾರ್ಜ್ಡ್ ಇರುತ್ತೆ. ಸೊ ಕ್ಯಾಥೋಡ್ ರೇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಇರುವಂತಹ ಒಂದು ಎಲೆಕ್ಟ್ರೋಡ್ ಕಡೆ ತಿರುಗಾತವಂದ್ರ ಕ್ಯಾಥೋಡ್ ರೇಸ್ ಶುಡ್ ಬಿ ನೆಗೆಟಿವ್ಲಿ ಚಾರ್ಜ್ಡ್ ಇರಬೇಕು ಅಂತ ಅನ್ಕೊಂಡ್ರು. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಕ್ಯಾಥೋಡ್ ರೇಸ್ ಸ್ಟ್ರೇಟ್ ಲೈನ್ ಹೋಗ್ತಿರೋದು ಬೆಂಡ್ ಆಗುತ್ತೆ, ಮತ್ತೆ ಅಂದ್ರೆ ಡೈರೆಕ್ಷನ್ ಚೇಂಜ್ ಮಾಡಿ ಡಿಫ್ಲೆಕ್ಷನ್ ಅಂತ ಕರೀತಾರೆ, ಡಿಫ್ಲೆಕ್ಟ್ ಆಗ್ತವೆ. ಯಾಕಾಗ್ತಾವ ಅಂದ್ರೆ ಮ್ಯಾಗ್ನೆಟಿಸಮ್ ಅಲ್ಲಿ ಏನಾಗುತ್ತೆ, ದ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಡಿಫ್ಲೆಕ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಇದೇನ್ ತೋರಿಸುತ್ತೆ ನಮಗೆ, ಕ್ಯಾಥೋಡ್ ರೇಸ್ ಆರ್ ಮೇಡ್ ಅಪ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂಡ್ ದ ಪಾರ್ಟಿಕಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. So these are called electrons later. The characteristics of cathode rays, ಇವಾಗ ನಾವು ಇದಕ್ಕೆ electrons ಅಂತೀವಿ, ಅವಾಗ cathode rays ಅಂತ ಕರೀತಿದ್ರು. They do not depend upon the material of electrodes and the nature of gas. Very important point. ಈಗ ನೀವು electrodes ಅನ್ನ ಚೇಂಜ್ ಮಾಡಿದ್ರಿ, ಒಂದ್ಸಾರಿ electrodes ಅಂದ್ರೆ ಏನು, ಮೆಟಲ್ಸ್ ಇರ್ತಾವ. ಒಂದ್ಸಾರಿ ಸಿಲ್ವರ್ ತಗೊಂಡ್ರಿ, ಸೇಮ್ ರಿಸಲ್ಟ್ ಬಂತು. ಕಾಪರ್ ತಗೊಂಡ್ರಿ, ಸೇಮ್ ರಿಸಲ್ಟ್ ಬಂತು. ಗೋಲ್ಡ್ ತಗೊಂಡ್ರಿ, ಸೇಮ್ ರಿಸಲ್ಟ್ ಬಂತು. ಆಮೇಲೆ ಗ್ಯಾಸ್ ಅನ್ನ ಚೇಂಜ್ ಮಾಡಿದ್ರಿ, ಒಂದ್ಸಾರಿ ನೈಟ್ರೋಜನ್ ಗ್ಯಾಸ್ ತಗೊಂಡ್ರು, ಒಂದ್ಸಾರಿ ಆಕ್ಸಿಜನ್ ತಗೊಂಡ್ರು, ಒಂದ್ಸಾರಿ ಹೈಡ್ರೋಜನ್ ತಗೊಂಡ್ರು,
ಬೇರೆ ಬೇರೆ ಗ್ಯಾಸ್ ತಗೊಂಡ್ರು, ಸೇಮ್ ರಿಸಲ್ಟ್ ಬಂತು. ಅವುಗಳ ನೇಚರ್, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಡಿಫ್ಲೆಕ್ಟ್ ಆಗೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಡಿಫ್ಲೆಕ್ಟ್ ಮಾಡೋದು ಎಲ್ಲ ಸೇಮ್ ಉಳಿಯಿತು. ಅಂದ್ರೆ ದೀಸ್ ಆರ್ ಇಂಡಿಪೆಂಡೆಂಟ್ ಆಫ್ ದ ನೇಚರ್ ಆಫ್ ದ ಇಲೆಕ್ಟ್ರೋಡ್ ಅಂಡ್ ನೇಚರ್ ಆಫ್ ದ ಗ್ಯಾಸ್. ಅಂದ್ರೆ ಎಲ್ಲ ಮಟೀರಿಯಲ್ ಕೂಡ ಸೇಮ್ ಸಬ್ಸ್ಟೆನ್ಸ್ ಇಂದ, ಸೇಮ್ ಪಾರ್ಟಿಕಲ್ ಇಂದ ಆಗಿದೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎಲೆಕ್ಟ್ರಾನ್ಸ್ ಆರ್ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಆಟಮ್ಸ್ ಅಂತ ಹೇಳ್ಬೋದು. ಇದನ್ನು ಫರ್ದರ್ ಸ್ಟಡಿ ಕೂಡ ಮಾಡಿದ್ದಾರೆ. ಇವು ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಾ ಇದೆ ಅಂತ ಹೆಂಗ್ ಗೊತ್ತಾಗುತ್ತಪ್ಪ ನಮ್ಗೆ? ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಬ್ಯಾಕ್ ಹೋಗೋಣ. ಹಾ, ಇಲ್ಲೇನ್ ಮಾಡ್ತಾರ ಅವರು ಮೇಲ್ಗಡೆ, ಸ್ವಲ್ಪ ಕ್ಲೀನ್ ಮಾಡೋಣ, ಝೂಮ್. ಇಲ್ಲಿ ಈ ಒಂದು ಹೋಗ್ತಾ ಇರುವಂತ ರೇ ಹೋಗ್ತಾ ಇರುತ್ತಲ್ಲ, ಇದರ ನಡುವ ಒಂದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇಟ್ಬಿಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಸಣ್ಣದೊಂದು ಫ್ಯಾನ್ ಇಟ್ರಪ್ಪ ಇಲ್ಲಿ, ಹಿಂಗೊಂದು ಸಣ್ಣದೊಂದು ಫ್ಯಾನ್ ಇಟ್ಟಾಗ ಏನಾಯ್ತು, ಇಲ್ಲಿ ಹಿಂದ್ಗಡೆ ಒಂದು ಪರದೆ ಹಾಕಿರ್ತಾರ ಅಂತ ಇಟ್ಕೋರಿ, ಬ್ಲ್ಯಾಕ್. ಅಲ್ಲಿ ಅದರದ್ದು ಶ್ಯಾಡೋ ಮೂಡ್ತದ. ಶ್ಯಾಡೋ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ? ಅದರ ನೆರಳು ಮೂಡ್ತದೆ. ಎಕ್ಸಾಕ್ಟ್ಲಿ ಮಾಡಲ್ಲ ನಾನು, ನೆರಳು ಮೂಡ್ತದೆ. ಯಾವಾಗ ಇದು ಮೂಡಕ್ ಸಾಧ್ಯ? ಯಾವಾಗ ಇವು ಪಾರ್ಟಿಕಲ್ಸ್, ಕ್ಯಾಥೋಡ್ ರೇಸ್ ಏನ್ ಕರಿತೀವಲ್ಲ, ಅವು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆದಾಗ ಮಾತ್ರ ಅವು ಶ್ಯಾಡೋನ ಫಾರ್ಮ್ ಮಾಡಕ್ಕಾಗುತ್ತೆ. ಈಗ ನಮ್ದೆಲ್ಲ ನೆರಳು ಹೆಂಗ್ ಫಾರ್ಮ್ ಆಗುತ್ತೆ? ಯಾಕಂದ್ರೆ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್. ಸೇಮ್ ನೇಚರ್ ಇದಕ್ಕೂ ಕೂಡ ಇದೆ. ಅದಲ್ಲದೆ ಕ್ಯಾಥೋಡ್ ರೇಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೆಂಗ್ ಹೇಳ್ತೀರಿ? ಪಾರ್ಟಿಕಲ್ಸ್ ಇದೆ ಅಂತ ಹೆಂಗ್ ಹೇಳ್ತೀರಿ? ಇದಕ್ಕೊಂದು ಐಡಿಯಾ ಮಾಡಿದ್ರು ಅವರು. ಸಿಂಪಲ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ಎಷ್ಟೋ ನಮ್ಮ ಸುತ್ತಮುತ್ತಲ ಊರಲ್ಲಿ ನೋಡಿರ್ಬೇಕು, ದೊಡ್ಡದೊಂದು ಫ್ಯಾನ್ ಇಟ್ಟಿರ್ತಾರ, ವಿಂಡ್ ಮಿಲ್. ಇಷ್ಟು ದೊಡ್ಡದೊಂದು ಇವು ಇರ್ತಾವ ನೋಡ್ರಿ, ತಿರುಗ್ತಾ ಇರ್ತಾವು. ಯಾವುದ್ರ ಹೆಲ್ಪ್ ಇಂದ? ವಿಂಡ್ ಎನರ್ಜಿಯಿಂದ. ವಿಂಡ್ ಎನರ್ಜಿ ಬಂದು ಇದಕ್ಕೆ ಬಡದಾಗ, ಗಾಳಿ ಬಂದು ಇದಕ್ಕೆ ಬಡದಾಗ ಇದೇನಾಗುತ್ತೆ? ರೊಟೇಟ್ ಆಗುತ್ತೆ. ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಅಂದ್ರೆ ಗಾಳಿ ಅನ್ನೋದು ಏನಂತ ಹೇಳ್ತೀವಿ ನಾವು? ವಿಂಡ್ ಅಥವಾ ಏರ್ ಇಸ್ ಮೇಡ್ ಅಪ್ ಆಫ್ ಸಬ್ಸ್ಟೆನ್ಸ್ ಅಥವಾ ಪಾರ್ಟಿಕಲ್ಸ್. ಅದೇ ಟೆಕ್ನಿಕ್ ಇಲ್ಲಿ ಯೂಸ್ ಮಾಡಿದ್ರು. ಕ್ಯಾಥೋಡ್ ರೇಸ್ ಏನ್ ಮಾಡ್ತಾರ? ಕ್ಯಾಥೋಡ್ ರೇಸ್ ನಡುವೆ ಹಿಂಗೊಂದು ವೀಲ್ ಇಟ್ರು, ಒಂದು ಸಣ್ಣದೊಂದು ಫ್ಯಾನ್, ವೆರಿ ಚಿಕ್ಕದು. ಪಾಸಿಬಲ್ ಆದ್ರೆ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಅದೇನಾಯ್ತು, ಕ್ಯಾಥೋಡ್ ರೇಸ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕೆ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂತಂದ್ರ, ಅವು ಕ್ಯಾಥೋಡ್ ರೇಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಅವು ಭಾಳ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ವು. ಬಂದು ಇದನ್ನ ಬಡ್ದಾಗ, ಈ ಗಾಳಿ ಬಂದು ಬಡ್ದ ಹೆಂಗ್ ತಿರುಗುತ್ತಲ್ಲ, ಅದು ಹಂಗೆ ಕೂಡ ತಿರುಗ್ತಾ ಇತ್ತು. ಸೊ ಇದರಿಂದ ನಾವು ಇನ್ನೊಂದು ಏನ್ ಹೇಳ್ಬೋದು? ಕ್ಯಾಥೋಡ್ ರೇಸ್ ಆರ್ ಮೇಡ್ ಅಪ್ ಆಫ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ನೆಗೆಟಿವ್ಲಿ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇವತ್ತಿನ ಒಂದು ಟಾಪಿಕ್ ಅಲ್ಲಿ, ಇವತ್ತಿನ ಕ್ಲಾಸ್ ಅಲ್ಲಿ ಎಲ್ಲಿವರೆಗೂ ಕಲ್ತ್ವಿ ನಾವು? ಏನೇನ್ ಕಲ್ತ್ವಿ ನಾವು? ಮೇನ್ ಕಲ್ತಿರೋದು ಡಿಸ್ಚಾರ್ಜ್ ಟ್ಯೂಬ್ ಅಂದ್ರೇನು, ಅದಾದ್ಮೇಲೆ ಇಲೆಕ್ಟ್ರಾನ್ ಡಿಸ್ಕವರಿ ಹೇಗಾಯ್ತು, ಜೆ ಜೆ ಥಾಮ್ಸನ್, ಇದಕ್ಕೆ ಜೆ ಜೆ ಥಾಮ್ಸನ್ ಏನ್ ಕೊಟ್ರಪ್ಪ? ನೊಬೆಲ್ ಪ್ರೈಸ್ ಕೂಡ ಕೊಟ್ರು. ಆಮೇಲೆ ಈ ರಿಸಲ್ಟ್ಸ್ ಏನೇನು, ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಏನು? ಕ್ಯಾಥೋಡ್ ಇಂದ ಆನೋಡ್ ಕಡೆ ಮೂವ್ ಆಗ್ತಾವು ಕ್ಯಾಥೋಡ್ ರೇಸ್. ಅವು ಕಾಣೋದಿಲ್ಲ. ಅವು ಕಾಣ್ಬೇಕಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ? ಫ್ಲೋರಸೆಂಟ್ ಮಟೀರಿಯಲ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ಇಲೆಕ್ಟ್ರಿಕ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು ಇಲ್ಲ ಅಂದಾಗ ಏನಾಗುತ್ತೆ? ಅವು ಸ್ಟ್ರೇಟ್ ಲೈನ್ ಹೋಗ್ತಾವು. ಒಂದ್ ವೇಳೆ ನೀವು ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಪಾಸಿಟಿವ್ ಕಡೆ ಟರ್ನ್ ಆಗ್ತಾವು. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಜಸ್ಟ್ ಡಿಫ್ಲೆಕ್ಷನ್ ಆಗುತ್ತೆ. ಆಮೇಲೆ ದೇ ಆರ್ ಇಂಡಿಪೆಂಡೆಂಟ್ ಆಫ್ ದ ನೇಚರ್ ಆಫ್ ದ ಗ್ಯಾಸ್ ಅಂಡ್ ನೇಚರ್ ಆಫ್ ದ ಮಟೀರಿಯಲ್ ಆಫ್ ಎಲೆಕ್ಟ್ರೋಡ್ಸ್. It means electrons are basic constituent of all the atoms. Okay, so next class ಅಲ್ಲಿ charge to mass ratio, charge of electron, mass of electron ಇವುಗಳ ಬಗ್ಗೆ ಕಲಿಯೋಣಂತೆ. ಸೊ ಹಾಗಾದ್ರೆ ನೋಡ್ತಾ ಇರಿ. ಇದಿಷ್ಟ ಆದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಲಿಲ್ಲ ಅಂದ್ರೂ ಹೇಳ್ರಿ, ಹಿಂಗ್ ಬೇಡ ಬೇರೆ ತರ ಮಾಡ್ರಿ ಅಂತ ಹೇಳಿ, ಹಂಗೆ ಮಾಡೋಣ ಅಂತ. ಓಕೆ, ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಟೇಕ್ ಕೇರ್, ಬಾಯ್.